ವಲಯದಲ್ಲಿ. ಅದರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ದಾರೆ, ಜಾತಿ ಜನಗಣತಿಯ ವರದಿಯನ್ನ ಪಡೆದುಕೊಳ್ತೀನಿ, ಸ್ವೀಕಾರ ಮಾಡ್ತೀನಿ ಅಂತ. ಎರಡು ಪ್ರಬಲ ಸಮುದಾಯದವರ ವಿರೋಧ. ಇದರ ಮಧ್ಯದಲ್ಲಿ ವರದಿ ಸ್ವೀಕಾರಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಜಾತಿ ಜನಗಣತಿ ವರದಿ ಸಲ್ಲಿಕೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿರೋದು. ಒಕ್ಕಲಿಗ ಲಿಂಗಾಯತರ ವಿರೋಧದ ನಡುವೆ ವರದಿಗೆ ಸಿದ್ಧತೆಗಳಾಗ್ತಾ ಇದೆ. ಇದು ರಿಪಬ್ಲಿಕನದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜಯಪ್ರಕಾಶ್ ಹೆಗಡೆ ಅಧಿಕಾರಾವಧಿ ಜನವರಿ 31ಕ್ಕೆ ಕೊನೆಯಾಗೋದ್ರಿಂದ ಅದರ ಒಳಗಡೆನೆ ವರದಿಯನ್ನ ಸ್ವೀಕಾರ ಮಾಡುವಂತ ಪ್ಲಾನ್. ಹಾಗಾಗಿ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಹೆಗಡೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ವರದಿ ಸಲ್ಲಿಕೆಗೆ ಅಂತಿಮ ಸ್ಪರ್ಶ ಕೊಡುತ್ತಿದ್ದೇವೆ, ನನ್ನ ಅಧಿಕಾರಾವಧಿ ಮುಗಿಯುವ ಮೊದಲೇ ವರದಿನ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕನ್ಗೆ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಜಾತಿ ಜನಗಣತಿಯ ವರದಿಯನ್ನ ಸ್ವೀಕಾರ ಮಾಡ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ಸಮಾವೇಶದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಅವ್ರು ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಡು ಬರೋಣ. ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾತಿ ಗಣತಿಯನ್ನ ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಆದ್ರಿಂದ ನಮ್ಮ ಹೈಕಮಾಂಡ್ ನಲ್ಲೂ ಕೂಡ ತೀರ್ಮಾನ ಆಗಿದೆ. ನಾನು ಅದಕ್ಕೆ ಪಾರ್ಟಿ ಆಗಿದ್ದೆ, ನಾನು ಅಟೆಂಡ್ ಮಾಡಿದ್ದೆ ಆ ಪಾರ್ಟಿನಲ್ಲಿ. ಅದರಿಂದ ನೀವು ಕೊಟ್ಟಿರ್ತಕ್ಕಂಥ ಅನೇಕ ಡಿಮ್ಯಾಂಡ್ಗಳು, ಅದಕ್ಕೆ ನನ್ನ ಸಹಮತ ಇದೆ. ಆದರೆ ನಿಮ್ಗೆಲ್ಲ ಗೊತ್ತಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಐ ಆಮ್ ನಾಟ್ ಎ ಡಿಕ್ಟೇಟರ್. ಸಮಾಜದಲ್ಲಿ ಅಲ್ಲ, ಕ್ಯಾಬಿನೆಟ್ನಲ್ಲಿ ಅದನ್ನು ಇಟ್ಟು ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗ್ತದೆ. ಇದನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಯಾವಾಗಲೂ ಕೂಡ ನಿಮ್ಮ ಪರವಾಗಿರ್ತೇನೆ. ರಾಜಕೀಯ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ. ಓಕೆ, ನಾನು ನಿಮ್ಮ ಪರವಾಗಿರ್ತೇನೆ. ವೀಕ್ಷಕರೇ, ಈಗ ಶ್ರುತಿ, ಇಲ್ಲಿ ಜಾತಿ ಜನಗಣತಿ ಅನ್ನೋದಿದೆಯಲ್ಲ, ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ಅವಕಾಶ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. 1930 ಅದು ಅದರ ನಂತರ ಇರುವಂಥದ್ದು ಅಂತೇಳಿ. ಈಗ ಕೆಲವು ಪಾಯಿಂಟ್ಸ್ಗಳಿದೆ. ಜಾತಿ ಜನಗಣತಿ ವರದಿ ಸ್ವೀಕಾರಕ್ಕೆ ಕೌಂಟ್ ಡೌನ್ ಜನವರಿ 31ಕ್ಕೆ. ಒಂದು ಗ್ರಾಫಿಕ್ಸ್ ತಗೊಳ್ಳಿ. ಜನವರಿ 31ಕ್ಕೆ ಜಯಪ್ರಕಾಶ್ ಹೆಗಡೆ ಅಧಿಕಾರಾವಧಿ ಅಂತ್ಯ. ಇಂದು ಅಲ್ಲ ನಾಳೆ ಜಾತಿ ವರದಿ ನೀಡಬೇಕಿದೆ, ಜಾತಿ ಜನಗಣತಿ ವರದಿ ನೀಡಬೇಕಿದೆ. ಒಕ್ಕಲಿಗ ಲಿಂಗಾಯತ ಸಮುದಾಯದ ವಿರೋಧ. ಜಾತಿ ಜನಗಣತಿ ವರದಿ ಒಪ್ತಾರ DCM DKಶ. ಇತ್ತ ಶಾಮನೂರು ಶಿವಶಂಕರಪ್ಪ ಬಣ ವರದಿ ಒಪ್ಪುತ್ತಾ ಸವಾಲು ಸ್ವೀಕರಿಸ್ತಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈಗ ನಾಳೆ ಒಳಗಾಗಿ ನೀಡಬೇಕು. ಈಗಾಗಲೇ ಒಕ್ಕಲಿಗರು ಲಿಂಗಾಯತ ಸಮುದಾಯದವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. CM ಮತ್ತು DCM ಇಬ್ಬರು ಒಪ್ತಾರ. DCM ಆಲ್ರೆಡಿ ಒಂದು ಪತ್ರವನ್ನು ಬರೆದಿದ್ರು, ನಾನು ಒಪ್ಪೋದಿಲ್ಲ ಅಂತ ಹೇಳಿ. ಮತ್ತೊಂದು ಕಡೆ ಶಾಮನೂರು ಶಿವಶಂಕರಪ್ಪ, ಇಡೀ ಅಖಿಲ ಭಾರತ ವೀರಶೈವ ಸಮಾಜ ಇದನ್ನು ಒಪ್ತಾ ಇಲ್ಲ. ದೊಡ್ಡ ದೊಡ್ಡ ಸಮಾವೇಶ ಮಾಡೋ ಮೂಲಕ ವಿರೋಧ ವ್ಯಕ್ತಪಡಿಸಿದ್ರು, ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಲಿಂಗಾಯತರು. ಇಲ್ಲ, ಬಹಳ ಮುಖ್ಯವಾಗಿ ಏನಂತಂದ್ರೆ, ಈಗ ಇದರದ್ದೇ ಲೀಕ್ ಆಗಿದೆ ಅಂತ ಒಂದು ಮಾಹಿತಿ ಇದೆ. ಅವತ್ತು ಪತ್ರಿಕೆಗಳಲ್ಲಿ 2016-17ರಲ್ಲಿ ಪತ್ರಿಕೆಗಳಲ್ಲಿ ಬಂದಿತ್ತು. ಯಾಕೆ ಒಪ್ಪಲ್ಲ, ಯಾಕೆ ಒಪ್ತಾರೆ ಅಂತ. ಹಿಂದುಳಿದ ವರ್ಗಕ್ಕೆ ಹೇಗಿದೆ ಅಂತಂದ್ರೆ, ನಾವು ಅತೀ ದೊಡ್ಡ ಒಂದು ಅಂದ್ರೆ ಅಹಿಂದ ವರ್ಗ, ವಿಶೇಷವಾಗಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ. ಈ SC STಗಳಿದಾರಲ್ಲ, SC STಗಳು ದಲಿತ, ಇದು ಒಪ್ಪಿಗೆ ಆದರೆ ಆ ಲೀಕ್ ಆಗಿರೋ ಮಾಹಿತಿ ಪ್ರಕಾರ 1.5 ಕೋಟಿಯಷ್ಟು ಅವರೇ ಬಂದ್ಬಿಡ್ತಾರೆ. ಹೌದು, 1.5 ಕೋಟಿಯಷ್ಟು ದೊಡ್ಡ ಜನಸಂಖ್ಯೆ ಅವರಾಗ್ಬಿಡ್ತಾರೆ. ನಂಬರ್ 1 ಅವರಾಗ್ತಾರೆ. ಹಾಗಿದ್ರೆ ನಂಬರ್ 2 ಯಾರಾಗ್ತಾರೆ ಅಂತಂದ್ರೆ, ಆ ಸೋರಿಕೆ ಆಗುವ ವರದಿ ಪ್ರಕಾರ ಮುಸ್ಲಿಮರು ಅತೀ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ. ಹತ್ರ 65 ರಿಂದ 75 ಲಕ್ಷ ಅಂತ ಅವರು ಹೇಳ್ತಾ ಇರುವಂಥದ್ದು. 3ನೇ ಸಂಖ್ಯೆಯಲ್ಲಿ ಲಿಂಗಾಯತರು ಬರ್ತಾರೆ, 4ನೇ ಸಂಖ್ಯೆಯಲ್ಲಿ ಒಕ್ಕಲಿಗರು ಬರ್ತಾರೆ, 5ನೇ ಸಂಖ್ಯೆಯಲ್ಲಿ ಕುರುಬರು ಬರ್ತಾರೆ, ಆ ಥರ ಬರ್ತಾರೆ. ಆದರೆ ಅಹಿಂದ ಅಂತ ಹೇಳುವಾಗ ಇಲ್ಲಿ ದಲಿತ್ 1.5 ಕೋಟಿ, 75 ಲಕ್ಷ ಮುಸ್ಲಿಮರು 2.25 ಕೋಟಿ, ಅದಾದ ನಂತರ ಹಿಂದುಳಿದ ವರ್ಗ ಒಟ್ಟು 2-3 ಕೋಟಿಯಷ್ಟು ದೊಡ್ಡ ವೋಟ್ ಬ್ಯಾಂಕ್ ಏನಿದೆ ಅದು ನಮ್ಮ ಪರವಾಗಿ ನಿಲ್ಲಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಸಿದ್ದರಾಮಯ್ಯನವರು ಕೂಡ ಇದೆ.
ಆದರೆ ಲಿಂಗಾಯತರು ಮತ್ತು ಒಕ್ಕಲಿಗರು ಯಾಕೆ ವಿರೋಧ ಮಾಡ್ತಾರೆ ಅನ್ನೋದು ವೆರಿ ಸಿಂಪಲ್. ಇಲ್ಲಿ ತನಕ ನಾವು ಕಂಡುಕೊಂಡಿರುವಂಥ ಪ್ರಕಾರ ಲಿಂಗಾಯತರು ಹೇಳ್ತಾ ಇರುವಂಥದ್ದು, ನಾವು 14% ಜನ ಇದ್ದೀವಿ, 14% ಇದೆ, ಅತಿ ದೊಡ್ಡ ಜನಸಂಖ್ಯೆ ನಮ್ಮದು. ಹಾಗಾಗಿ ನಿಮಗೆ ಸೀಟ್ ಕೊಡುವಾಗ ಈ ಬಾರಿ ಕಾಂಗ್ರೆಸ್ನಲ್ಲಿ 37 ಜನ ಲಿಂಗಾಯತ MLAಗಳಿದ್ದಾರೆ. ಹೌದು, 49 ಜನರಿಗೇನೋ ಕೊಟ್ಟಿದ್ರು, 49 ಜನರಿಗೆ ಕೊಟ್ಟಿದ್ರು, 37 ಜನ ಗೆದ್ದು ಬಂದಿದ್ದಾರೆ. ಹಾಗೇನೆ ಕಳೆದ ಬಾರಿ BJP ಅತಿ ಹೆಚ್ಚು ಲಿಂಗಾಯತರನ್ನು ಹೊಂದಿತ್ತು. ಈ ಬಾರಿ ಯಡಿಯೂರಪ್ಪನವರಿಗೆ ಮಾನ್ಯತೆ ಜಾಸ್ತಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಕಡಿಮೆ ಬಂದಿದೆ. ನಿಮಗೆ ಮಂತ್ರಿಗಿರಿ ಮಾಡುವಾಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರದಲ್ಲೇ 6 ಜನ 7 ಜನ ಲಿಂಗಾಯತ ಮಂತ್ರಿಗಳಿದ್ದಾರೆ. ನಿಮಗೆ ಆ ಪ್ರಾಶಸ್ತ್ಯ ತಪ್ಪು ಹೋಗುತ್ತೆ ಅನ್ನುವಂಥ ಭಯ. ನಾಳೆ ಹೇಳ್ತಾರೆ ನೀವೇನು ಕಡಿಮೆ ಇದ್ದೀರಿ, 4ನೇ ಪ್ಲೇಸಲ್ಲಿ ಇದ್ದೀರಿ, 5ನೇ ಪ್ಲೇಸಲ್ಲಿ ಇದ್ದೀರಿ ಅಂತೇಳಿ. ಇದರ ಜೊತೆಗೆ ಸಿದ್ದರಾಮಯ್ಯನವರ ಐಡಿಯಾ ಇರುವಂಥದ್ದು ಏನು ಅಂತಂದರೆ, ಎಲ್ಲೂ ಕೂಡ ನಿಮಗೆ ಮ್ಯೂಸಿಕ್ ಕಡಿಮೆ ಮಾಡಿ, ಎಲ್ಲೂ ಕೂಡ ನಿಮಗೆ ಮೀಸಲಾತಿ ಇದೆಯಲ್ಲ, ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಕೂಡ ನಿಮಗೆ ಜಾತಿ ಗಣಗತಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಆರ್ಥಿಕ, ಶೈಕ್ಷಣಿಕ ಈ ರೀತಿ ಜನಗಣತಿಯನ್ನು ಮಾಡ್ತಾರೆ. ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಏನಾಯಿತು ಅಂತಂದರೆ, ನಮಗೆ ವಿಶೇಷವಾದಂತಹ ಮೀಸಲಾತಿ ಕೊಡಬೇಕು ಅಂತೇಳಿ ಕೋರ್ಟ್ಗೆ ಹೋದಾಗ ನೀವು ಅದನ್ನು ವೈಜ್ಞಾನಿಕವಾಗಿ ಮಾಡಿಲ್ಲ, ಜಾತಿ ಗಣತಿಯನ್ನು ಮಾಡಿಲ್ಲ, ಅದಕ್ಕೆ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಅದನ್ನು ವಾಪಸ್ ಕಳಿಸಲಾಗಿತ್ತು. ಆದರೆ ತಮಿಳುನಾಡಿನಲ್ಲಿ ಹೆಚ್ಚಿನ ಮೀಸಲಾತಿ ಸಿಕ್ಕಿದೆ. ಸಿದ್ದರಾಮಯ್ಯನವ್ರಿಗಿರುವಂಥ ಐಡಿಯಾ ಏನು ಅಂತಂದರೆ, ಅತಿ ಹಿಂದುಳಿದ ವರ್ಗ ಅಂತ ಒಂದಿರುತ್ತೆ. ಆ ಅತಿ ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ಮೀಸಲಾತಿಯನ್ನು ಕಲ್ಪಿಸುವುದಕ್ಕೆ ಸಂವಿಧಾನದಲ್ಲಿ ಒಂದು ಅವಕಾಶ ಇದೆ. ಅದನ್ನು ಲಾಭ ಏನಾದರೂ ಪಡ್ಕೊಂಡ್ರೆ ಇವರ 5 ಗ್ಯಾರಂಟಿ ಇದೆಯಲ್ಲ, ಅದಕ್ಕಿಂತಲೂ ಹೆಚ್ಚು ಲಾಭ ಆಗುತ್ತೆ. ಇದೆಲ್ಲವೂ ಕೂಡ ಗೊತ್ತಿದ್ದೇ ಮಾಡುವಂಥದ್ದು. DCM ಇರ್ಬೋದು, CM ಇರ್ಬೋದು, ಎಲ್ಲರೂ ಗೊತ್ತಿರುವಂಥದ್ದೇ ಮಾಡೋದು. ಫೈನಲಿ ಕಾಂಗ್ರೆಸ್ಗೆ ಏನು ಲಾಭ ಆಗುತ್ತೆ ಅನ್ನೋದನ್ನು ಲೆಕ್ಕಾಚಾರ ಮಾಡಿಟ್ಕೊಂಡೇ ಮಾಡ್ತಾರೆ ಅನ್ನೋಂಥದ್ದು ಈಗ ನಮಗೆ ಸ್ಪಷ್ಟವಾಗ್ತಾ ಇರುವಂಥದ್ದು. ನಾಳೆ ಒಪ್ತಾರಾ ಇಲ್ವಾ? ಒಪ್ಪುವಂಥ ಸಾಧ್ಯತೆಗಳೇ ಜಾಸ್ತಿ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ರಾಮ ಮಂದಿರ ವಿಚಾರವನ್ನು BJP ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಾಳೆ ಇದನ್ನು ಸ್ವೀಕರಿಸಿ ಬಿಟ್ಟರೆ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯದಲ್ಲಿ ಒಂದು ಸಂಚಲನ ಅಂತ ಉಂಟಾಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಬಸವರಾಜ್ ಜಾಯಿನ್ ಆಗ್ತಿದ್ದಾರೆ ನೇರ ಸಂಪರ್ಕದಲ್ಲಿ. ಬಸವರಾಜ್, ಏನ್ ನಿರೀಕ್ಷೆ ಮಾಡಬಹುದು? ಈಗ ತಾನೇ ಜಯಪ್ರಕಾಶ್ ಶೆಟ್ಟರ್ ಹೇಳ್ತಾ ಇದ್ರು, ವರದಿ ಸ್ವೀಕಾರ ಆದ್ರೆ, ಅಂಥ ಬೆಳವಣಿಗೆ ಆದ್ರೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗ್ಬಿಡುತ್ತೆ ಅಂತ. ಖಂಡಿತ ಶ್ರುತಿ, ಜಯಪ್ರಕಾಶ್ ಶೆಟ್ಟರು ಹೇಳ್ತಾ ಇದ್ರು, ಅವರು ಖಂಡಿತವಾಗಿ ವಿಶ್ಲೇಷಣೆ ಅತ್ಯದ್ಭುತವಾಗಿ ಮಾಡ್ತಾ ಇದ್ರು. ಯಾವ ರೀತಿಯಾಗಿ ಕಾಂಗ್ರೆಸ್ ಈ ದೃಷ್ಟಿಕೋನದಿಂದ ಈ ಒಂದು ಜಾತಿ ಗಣತಿ ವರದಿಯನ್ನು ನೋಡ್ತಾ ಇದೆ ಮತ್ತು ಯಾಕೆ ಸ್ವೀಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದೆ ಅಂತ. ಇಲ್ಲಿ ಪ್ರಮುಖವಾಗಿ ಒಕ್ಕಲಿಗರು, ಲಿಂಗಾಯತರು ಈ ಒಂದು ವರದಿಯನ್ನು ವಿರೋಧ ಮಾಡ್ತಾ ಇದ್ರು. DCM DK ಶಿವಕುಮಾರ್ ಇರ್ಬೋದು, ಒಂದಷ್ಟು ಲಿಂಗಾಯತ ಸಚಿವರು ಇರ್ಬೋದು, ಈ ಒಂದು ವರದಿಯನ್ನು ಒಪ್ಕೊಳ್ಳೋಕ್ಕಾಗಲ್ಲ, ನೀವು ಬೇರೆ ವರದಿಯನ್ನು ಮಾಡಿಸಿ ಅನ್ನುವಂಥ ಸಹಿಯನ್ನು ಮಾಡಿ CM ಮನವಿ ಕೊಟ್ಟಿದ್ರು. ಆದರೆ ನಿನ್ನೆ ಒಂದಷ್ಟು ಬೆಳವಣಿಗೆ ಆಗಿರ್ತಕ್ಕಂಥದ್ದು, DCM DK ಶಿವಕುಮಾರ್ ಅವರು ಇವರೇ ವಿರೋಧ ವ್ಯಕ್ತಪಡಿಸಿದಂಥವ್ರು ಈಗ ಯಾರು ವರದಿಯನ್ನು ಸ್ವೀಕಾರ ಮಾಡಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ, ಅದೇ ಕಮಿಟಿ ಮಾಡಿದಂತಹ ಸಮಾವೇಶದಲ್ಲಿ ನಿನ್ನೆ ಚಿತ್ರದುರ್ಗದಲ್ಲಿ ಭಾಗಿಯಾದರು. ಆ ಭಾಗಿಯಾಗುವ ಮೂಲಕ ಒಂದು ಸಂದೇಶವನ್ನು ಪರೋಕ್ಷವಾಗಿ ರವಾನಿಸಿದ್ರು. ಯಾಕೆಂದರೆ ಹಿಂದೆ ಹಿಂದುಳಿದವರು ಮತ್ತು ದಲಿತರೇನಿದ್ದಾರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ರಾಜ್ಯದಲ್ಲಿದ್ದಾರೆ. ಸುಮಾರು ಜನಸಂಖ್ಯೆಯ ಅರ್ಧದಷ್ಟು ಆಗ್ತಾರೆ. ಹಿಂದೆ ವಿಧಾನಸಭೆಯ ಚುನಾವಣೆ ನಡೆದಂಥ ಸಂದರ್ಭದಲ್ಲಿಯೂ ಕೂಡ ಆ ಎರಡೂ ಹಿಂದುಳಿದವರು ಮತ್ತು ದಲಿತರು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದ್ರು. ಮತಗಳು ಕೂಡ ಹೇರಳವಾಗಿ ಬಂದಿದ್ದಾವೆ. ಆ ಪರ್ಸೆಂಟೇಜ್ ಮತಗಳ ಲೆಕ್ಕಾಚಾರದಲ್ಲೇ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದನ್ನೆಲ್ಲವನ್ನು ಕೂಡ ಅವಲೋಕನ ಮಾಡಿದೆ. ಹಾಗಾಗಿ DCM DK ಶಿವಕುಮಾರ್ ಅವರ ಮೇಲೆ ಹೈಕಮಾಂಡ್ ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಒಂದು ಒತ್ತಡ ಬಂದಿದೆ ಮತ್ತು DCM DK ಶಿವಕುಮಾರ್ ಅವರು ಈ ಬಾರಿ KPCC ಅಧ್ಯಕ್ಷರಾಗಿರೋ ಕಾರಣಕ್ಕಾಗಿ ಲೋಕಸಭೆ ಚುನಾವಣೆಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಬೇಕಾದಂಥ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿ ನಾವು ವರದಿಯನ್ನು ಸ್ವೀಕಾರ ಮಾಡ್ತೇವೆ ಅನ್ನುವಂಥ ಒಂದು ಮೆಸೇಜ್ ಹೋಗ್ಬಿಟ್ರೆ ನಮಗೆ ಅದು ಮತಗಳಾಗಿ ಪರಿವರ್ತನೆ ಆಗ್ತಾವೆ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಇಟ್ಕೊಂಡೆ ನಿನ್ನೆ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಮತ್ತು CM ಕೂಡ ನಾವು ಖಂಡಿತವಾಗಿ ಈ ವರದಿಯನ್ನು ಸ್ವೀಕಾರ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅದನ್ನು ವಿಧಾನಸಭೆಯಲ್ಲಿ ಮಂಡನೆ ಮಾಡಿ ಅಂಗೀಕಾರ ಮಾಡೋದು ಎರಡನೇ ಮಾತು. ಆದರೆ ವರದಿ ಸ್ವೀಕಾರಕ್ಕೆ 108 ಅಡ್ಡಿಗಳಿದ್ದಾವೆ. ಈಗಾಗಲೇ 8 ವರ್ಷಗಳ ಕಾಲ ಕಾಯುವಿಕೆ ಆಗಿದೆ. ಹಾಗಾಗಿ ಅದನ್ನು ವರದಿ ಸ್ವೀಕಾರ ಮಾಡೋಕ್ಕೆ ಸರ್ಕಾರ ಕೂಡ ಸಿದ್ಧವಾಗ್ತಾ ಇದೆ. ಪ್ರಮುಖವಾಗಿ ಈ ತಿಂಗಳ 31ಕ್ಕೆ ಇದರ ಏನು ಜಯಪ್ರಕಾಶ್
ಆಯೋಗದ ವರದಿ ಆಯೋಗದ ಟರ್ಮ್ ಮುಗಿತಾ ಇದೆ, ಅಷ್ಟರೊಳಗೆ ಇದನ್ನು ಸ್ವೀಕಾರ ಮಾಡಬೇಕಾಗಿದೆ. ಸರ್ಕಾರ ಕೂಡ ಮಾನಸಿಕವಾಗಿ ಸಿದ್ಧವಾಗಿ ಒಂದಷ್ಟು ಪಕ್ಷಕ್ಕೂ ಕೂಡ ಲಾಭ ಆಗಬೇಕು, CM ಸಿದ್ದರಾಮಯ್ಯ ಅವರು ಹಿಂದೆ ಕೊಟ್ಟಂತ ಮಾತನ್ನು ಕೂಡ ಉಳಿಸ್ಕೋಬೇಕು, ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ಲಾಭ ಆಗುವಂತ ನಿಟ್ಟಿನಲ್ಲಿ ಒಂದು ವರದಿಯನ್ನು ತೆಗೆದುಕೊಳ್ಳೋಕೆ ತಯಾರಾಗಿದ್ದಾವೆ. ಈ ವರದಿಯನ್ನು ತೆಗೆದುಕೊಂಡ ತಕ್ಷಣ ರಾಜಕೀಯವಾಗಿ ಸಾಕಷ್ಟು ವಿರೋಧವನ್ನು ಕಾಂಗ್ರೆಸ್ ಸರ್ಕಾರವು ಕೂಡ ಎದುರಿಸಬೇಕಾಗುತ್ತೆ. ಆದರೂ ಕೂಡ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿಕೊಂಡು ಈ ಒಂದು ವರದಿಯನ್ನು ಸ್ವೀಕಾರಕ್ಕೆ ಈಗ ರಾಜ್ಯ ಸರ್ಕಾರ ಸಿದ್ಧವಾಗಿದೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ